ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭೀಮ್ ಅಮಾವಾಸ್ಯೆ, ಗುರುವಾರ ಕೂಡ ಬೇರೆ ಅಮಾವಾಸ್ಯೆ, ತುಂಬ ಒಳ್ಳೆಯ ದಿನ ಬಂದಿದೆ. ಪೂಜೆಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡೆ. ಆದರೆ ಹೂವು ಇರಲಿಲ್ಲ. ಆಮೇಲೆ ಪ್ರಸಾದ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರಸಾದ ಮಾಡೋಕ್ಕೆ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತುಪ್ಪ ಬೆಲ್ಲ ಇರಲಿಲ್ಲ, ತಗೊಬರ್ಬೇಕು. ಹಾಗೆ ನಮ್ಮ ಅತ್ತೆಯವ್ರ ಮನೇಲಿ ಹೋಗಿ ಹೂವು ಎತ್ಕೊಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹೂವು ಎಲ್ಲ ಇನ್ನು ಸ್ವಲ್ಪ ಹಂಗೆ ತರಕಾರಿ ಸ್ವಲ್ಪ ತಗೊಬರ್ಬೇಕು. ಹಾಗೆ ತಗೊಬಂದ್ಬಿಡೋಣ ಒಂದೇ ಸರಿ, ಸಾಯಂಕಾಲಕ್ಕೂ ಆಗುತ್ತೆ ಅಂತ ನೋಡಿ ಎಲ್ಲ ತಗೊಬಂದೆ. ಹೂವು ಎತ್ಕೊಂಡು ತರಕಾರಿ ತಗೊಬಂದು ಫಸ್ಟು ಪೂಜೆ ಮಾಡಿಬಿಡೋಣ. ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಮಾಡೋಣ ಅಂತ ಪ್ರಸಾದ ಮಾಡೋಕ್ಕೆ ಬೆಲ್ಲ, ತುಪ್ಪ, ಏಲಕ್ಕಿ ಇರಲಿಲ್ಲ, ತಗೊಬಂದಿದ್ದೆ. ತುಪ್ಪ ಯಾವಾಗನ್ನ ಒಂದು ಸರಿ ತಗೊಬರ್ತಾಯಿದ್ದೆ. ಇವಾಗ ಈ ನಡುವೆ ತಿನ್ನಲ್ಲ, ಅದಕ್ಕೆ ತುಪ್ಪ ಸ್ಟಾಕ್ ಇರಲಿಲ್ಲ. ಅದಕ್ಕೆ ಇವತ್ತು ಪ್ರಸಾದ ಮಾಡೋಣ ಅಂತ ತಗೊಬಂದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಫಸ್ಟ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನಿಂಗು ಸೋಮವಾರ ಕ್ಲೀನಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೆ. ದೇವ್ರ ಮನೆ ಏನೂ ಕ್ಲೀನ್ ಮಾಡಿಲ್ಲ ಇವತ್ತು. ಅವತ್ತೇ ಸೋಮವಾರ ಎಲ್ಲ ದೇವ್ರ ಸಾಮಾನೆಲ್ಲ ಉಜ್ಜಿ ಕ್ಲೀನಾಗಿ ಇಕ್ಕಿದ್ದೆ. ಇವತ್ತು ಹೂವು ಇಕ್ಕೊಂಡು ಎಲ್ಲ ಪೂಜೆ ಮಾಡಿಕೊಂಡೆ. ನಾನು ಯಾವಾಗೂ ಅಷ್ಟೇ ಸಿಂಪಲ್ಲಾಗೇ ಪೂಜೆ ಮಾಡ್ಕೊಳೋದು. ಈ ಹಬ್ಬದ ಟೈಮಲ್ಲಿ ಮಾತ್ರ ತೆಂಗಿನಕಾಯಿ, ಹೂವು ಎಲ್ಲ ಇಕ್ಕಿ ಮಾಡ್ತೀನಿ. ಯಾವಾಗೂ ಅಷ್ಟೇ. ಇವತ್ತು ಭೀಮನವಾಸೆ, ಇವತ್ತು ಅಷ್ಟೇ ಏನೂ ಮಾಡಿಲ್ಲ. ಸುಮ್ಮನೆ ಸಿಂಪಲ್ ಯಾವಾಗೂ ಮಾಡ್ತೀನಿ, ಅದೇ ಥರ ಮಾಡಿದ್ದೀನಿ. ಫ್ರೆಂಡ್ಸ್, ಅದಕ್ಕೆ ಪ್ರಸಾದ ಮಾಡೋಣ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದ ಮಾಡೋಣ ಅಂತ ಹೆಸ್ರುಬೇಳೆ ಸ್ವಲ್ಪನೇ ಇತ್ತು, ಪರವಾಗಿಲ್ಲ ಅದನ್ನೇ ಹಾಕಿ ಮಾಡೋಣ ಅಂತ ನಾನು ಇನ್ನೊಂದು ಕಳಶದಲ್ಲಿ ಕೆಳಗಡೆ ಅಕ್ಕಿ ಹಾಕಿಕ್ಕಿರ್ತೀನಿ. ಆ ಕಳಶದ ಅಕ್ಕಿಯಲ್ಲೇ ಇವತ್ತು ಪ್ರಸಾದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹೆಸ್ರುಬೇಳೆನ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ರೆ ಹಸಿ ವಾಸನೆ ಇರಲ್ಲ, ಪೊಂಗಲ್ ಮಾಡಿದಾಗ ಚೆನ್ನಾಗಿರುತ್ತೆ. ಇದೆಲ್ಲ ಹುರ್ಕೊಂಡು ನೋಡಿ, ಇದ್ರನ್ನ ಅಕ್ಕಿ ಎಲ್ಲ ಹಾಕ್ಕೊಂಡು ಇದೇ ಒಂದು 3/4 ಗ್ಲಾಸ್ ಆಗುತ್ತೆ ಅಕ್ಕಿ. ನಾನು ಎಲ್ಲ ಸ್ಟಾಕಿ ಒಂದು ಡಬ್ಬದಲ್ಲಿ ಕಲಸದಿಂದ ತೆಗೆದು ಹಾಕಿ ಇಕ್ಕಿರ್ತೀನಿ. ಇದನ್ನೇ ಮಾಡ್ಕೊತಾ ಇದ್ದೀನಿ. ಇದೇ ಸರೋಗುತ್ತೆ. ಇದನ್ನು 3-4 ಸಾರಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ವಿಸಿಲ್ಗೆ ಇಕ್ಕಿದ್ದೀನಿ. ಒಂದು 3 ವಿಸಿಲ್ಲು ಸ್ಲೋ ಫ್ಲೇಮ್ಲೆ ಇಟ್ಕೊಂಡು ವಿಸಿಲ್ಗೆ ಇಕ್ಕೊಳ್ಳೋಣ. ವಿಸಿಲ್ಗೆಲ್ಲ ಇಕ್ಕೊಂಡು ಇದು ವಿಸಿಲ್ ಬರೋಷ್ಟೊತ್ತಿಗೆ ಬೆಲ್ಲ ಕರೆಸ್ಕೊಳ್ಳೋಣ. ಬೆಲ್ಲ ಇದು ಸಾಫ್ಟ್ ಇದೆ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಇದೆ. ಮುಟ್ಟಿದ್ರೇ ಮೆತ್ತಗಾಗ್ತಾಯಿದೆ. ಅದಕ್ಕೆ ಒಡಿದಿರನೇ ಹಂಗೆ ಪುಡಿ ಮಾಡಿದ್ರೇ ಹಂಗೆ ಹಾಕ್ಕೊತಾ ಇದ್ದೀನಿ ಕರೆಸ್ಕೊಳಕ್ಕೆ. ಕರ್ಗೋಗುತ್ತೆ. ನೀರು ಹಾಕ್ಕೊಂಡು ಸ್ವಲ್ಪ ಕರೆಸ್ಕೊತಾ ಇದ್ದೀನಿ. ಪಾಕ ಸ್ವಲ್ಪ ಮಿಕ್ಕಿದ್ರೂ ಎತ್ತಿಕೊಂಡ್ರೆ ಫ್ರಿಜ್ಜಲ್ಲಿ ಆಗುತ್ತೆ ಅಂತ ನೋಡಿ. ಇದೆಲ್ಲ ವಿಸಿಲ್ ಬಂದಿದೆ. ಇದನ್ನು ಸ್ವಲ್ಪ ಸ್ವಲ್ಪ ಗಂಜಿ ಇದೆ. ಇನ್ನು ಸ್ವಲ್ಪ ಬೆಲ್ಲ ಪಾಕ ಎಲ್ಲ ಹಾಕಿ ಕುದಿಸ್ಕೊಬೋದು. ನೋಡಿ, ಬೆಲ್ಲ ಪಾಕ ಎಲ್ಲ ಹಾಕಿ ತುಪ್ಪ ಸ್ವಲ್ಪ ಹಾಕಿ ಏಲಕ್ಕಿ ಪೌಡ್ರು ಜಜ್ಜಿಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಂಡ್ರೆ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ನಮ್ಮನೇಲಿ ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಏನೂ ತಿನ್ನಲ್ಲ. ಹಾಕಿದ್ರೂ ಎಲ್ಲ ಎತ್ತಿ ಸೈಡ್ಗೆ ಇಕ್ತಾರೆ. ಅದಕ್ಕೆ ನಾನೇನು ಹಾಕೋಕ್ಕೋಗಿಲ್ಲ. ನೀವು ಬೇಕು ಅಂದರೆ ಹಾಕ್ಕೋಬೋದು. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹೆಸರುಬೇಳೆ, ಬೆಲ್ಲ, ಅಕ್ಕಿ ಇಷ್ಟು ಮಾತ್ರ. ತುಪ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಏಲಕ್ಕಿ ಪೌಡ್ರು ಫ್ಲೇವರ್ಗೋಸ್ಕರ, ಟೇಸ್ಟಿಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ. ಆದರೆ ಫ್ರೆಂಡ್ಸು, ಒಂದು ಮಾತ್ರ ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಪೂಜೆ ಮಾಡದೆ ಪ್ರಸಾದ ದೇವ್ರಿಗೆ ಇಕ್ಕೋಣ ಅಂದರೆ ಪ್ರಸಾದ ದೇವ್ರಿಗೆ ಇಕ್ಕೋಕ್ಕಾಗಿಲ್ಲ. ತುಂಬಾ ಬೇಜಾರಾಯಿತು. ನಮ್ಮ ಹೆಣ್ಮಕ್ಳಿಗೆ ಯಾವ ಪರಿಸ್ಥಿತಿ ಯಾವಾಗ ಯಾವ ಟೈಮ್ಗೆ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ. ದೇವ್ರ ಪೂಜೆ ಅಂತೂ ಮಾಡಿದೆ, ಆದರೆ ಪ್ರಸಾದ ಇಕ್ಕೋಕ್ಕಾಗಿಲ್ಲ. ಏನು ಮಾಡೋಕ್ಕೂ ಆಗಿಲ್ಲ. ಸಿಂಪಲ್ಲಾಗಿ ಮಾಡಿದ್ರೂ ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇದು ವೈಟ್ಗೆ ಏನಕ್ಕಿದೆ ಅಂದರೆ ಬೆಲ್ಲ ವೈಟ್ಗಿತ್ತಲ್ಲ, ಅದಕ್ಕೆ ಪೊಂಗಲ್ಲು ವೈಟ್ಗಿದೆ.
ಫ್ರೆಂಡ್ಸ್, ಆಮೇಲೆ ಸಾಯಂಕಾಲ ನಾನು ಮಕ್ಕಳು ಬಂದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಕ್ಕಳು ಟಿ ವಿ ನೋಡಿಕೊಂಡು ಹೋಮ್ವರ್ಕ್ ಬರ್ಕೊತಾ ಇದ್ದರು. ಪಾಪ ಇಷ್ಟು ದಿನ ಏನೂ ಮಾಡಿಕೊಟ್ಟೇ ಇರಲಿಲ್ಲ. ಆದರೆ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ನಾನು ಆಲೂಗಡ್ಡೆಯಿಂದ ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರಿಗೆ ಹೇಳ್ತೀರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ, ಉಪ್ಪು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಚ್ ಫ್ರೈಸು ಕೆಲವರು ಹಂಗೆ ಮಾಡಿ ಬೇಯಿಸಿ ಮತ್ತು ಉಪ್ಪು ಮತ್ತು ಕಾರ್ನ್ಫ್ಲವರ್ ಮಾತ್ರ ಹಾಕಿ ಮಾಡ್ತಾರೆ. ಆದರೆ ಈ ಥರ ಅಕ್ಕಿ ಹಸಿಟ್ಟು, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂತು ಟೇಸ್ಟಿಯಾಗಿ. ಇವಾಗ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿ ಆಗ್ತಾರೆ. ಈ ನಡುವೆ ಅಂತೂ ಮಳೆ ಯಾವಾಗ ನೋಡಿದ್ರು ಮಳೆ, ಚಳಿ ಬಿಸಿಲೇ ಇಲ್ಲ. ತುಂಬಾ ಖುಷಿಪಟ್ಟರು ಮಕ್ಕಳು. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಭೀಮ್ನವಾಸೆ ನೀವು ಯಾರೆಲ್ಲ ಹೇಗೆಲ್ಲ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇದು 3 ದಿನದ ಗುರುವಾರದ ವ್ಲಾಗು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್. ಓಕೆ, ಬಾಯ್.